ಅಕ್ಷಯ್ ಅವರೇ ಪ್ಲೀಸ್ ಈ ಕಾಂಗ್ರೆಸ್ ಯುವಕರಿಗೆ ಬೆಣ್ಣೆ ಸೌರ ಕೆಲಸ ಮಾಡ್ತಾ ಇದೆ. ಇಡೀ ರಾಜ್ಯದಲ್ಲಿ 10 ಲಕ್ಷಕ್ಕಿಂತ ಹೆಚ್ಚು ಯುವಕರು ಸರ್ಕಾರಿ ಹುದ್ದೆ ನೇಮಕಾತಿ ನಡೆಯುತ್ತೆ ಅಂತ ಕಾಂಗ್ರೆಸ್ ನೀಡಿದ ಸುಳ್ಳು ಭರವಸೆಗಳಿಗೆ ಇದೇ ಸಿದ್ದರಾಮಯ್ಯ ಅವರು ಫ್ರೀಡಂ ಪಾರ್ಕ್ಗೆ ಬಂದು ಸರ್ಕಾರ ಬಂದು ಒಂದೇ ವರ್ಷಕ್ಕೆ 1 ಲಕ್ಷ ನೇಮಕಾತಿ ಮಾಡ್ತೀವಿ ಅಂತ ಹೇಳಿದ್ರು. 3 ವರ್ಷದಲ್ಲಿ 2.5 ಲಕ್ಷ ಹುದ್ದೆಗಳನ್ನ ನೇಮಕಾತಿ ಮಾಡ್ತೀವಿ ಅಂತ ಹೇಳಿದ್ರು. ಇದುವರೆಗೂ ಅವ್ರಿಗೆ 10,000 ಹುದ್ದೆಗಳನ್ನ ನೇಮಕಾತಿ ಮಾಡಕ್ಕಾಗಿಲ್ಲ. ಇಡೀ 10 ಲಕ್ಷ ಯುವ ಸಮೂಹ ಇಡೀ ರಾಜ್ಯದಲ್ಲಿ ಮನೆ ಮಠವನ್ನ ಬಿಟ್ಟು ಲೈಬ್ರರಿಗಳಲ್ಲಿ, ರಸ್ತೆಗಳಲ್ಲಿ ಮಲಿಕೊಂಡು, ಪಿಜಿಗಳಲ್ಲಿ ಇತ್ಕೊಂಡು, ಯಾವುದೋ ಉಚಿತ ಛತ್ರಗಳಲ್ಲಿ ಇತ್ಕೊಂಡು ಇಡೀ ಯುವ ಸಮೂಹವನ್ನೇ ನಾಶ ಮಾಡ್ತಾ ಇದೆ. ಈ ಜೆನ್ಜಿ ಅನ್ನೋದೇನಿದೆ, ಈ ಯುವಕರಿಗೆ ಜೆನ್ಜಿ ಅಂದ್ರೆ ಏನು, ಕಾಂಗ್ರೆಸ್ ಬಿಜೆಪಿಗೆ ಅಂದ್ರೆ MLA ಮಕ್ಕಳು ಮೊಮ್ಮಕ್ಕಳು ಅಷ್ಟೇ ಜೆನ್ಜಿ. ದಾವಣಗೆರೆಯಲ್ಲಿ ಅವರ MP ಹೇಳ್ತಾರೆ, ನನ್ನ ಮಗ ಯುವಕರೆಲ್ಲ ಯುವಕರಿಗೆ ಮತ ನೀಡಬೇಕು ಅಂತ. ಜೆನ್ಜಿ ಅಂದ್ರೆ ಬರೀ ಕಾಂಗ್ರೆಸ್ ಅವ್ರ ಮಕ್ಕಳು ಮೊಮ್ಮಕ್ಕಳು ಅಷ್ಟೇ. ಅದಕ್ಕೋಸ್ಕರ ಇಡೀ ದೇಶಾದ್ಯಂತ ಕಾಂಗ್ರೆಸ್ ಬಿಜೆಪಿ ವಿರುದ್ಧ ಅಲೆ ಎದ್ದಿದೆ. ಜೆನ್ಜಿ ಹೊಸ ಸರ್ಕಾರಗಳು ಬರಬೇಕು ಅಂತ ಇಡೀ ಯುವಕರು ಬದಲಾಯಿಸ್ತಿದ್ದಾರೆ. ಇದಕ್ಕೆ ತಮಿಳುನಾಡಲ್ಲಿ ನಡೆದಿರೋ ಘಟನೆ ಕಾರಣ. ಯಾಕಂದ್ರೆ ತಮಿಳುನಾಡಲ್ಲಿ DMK ಮುಂದಿನ ಮುಖ್ಯಮಂತ್ರಿಯಾಗಿ ಯಾರನ್ನ ಮಾಡ್ತಾ ಇದ್ರು, ಜೆನ್ಜಿ ಅಂತ ಹೇಳಿ ಉದಯನಿಧಿ ಸ್ಟಾಲಿನ್ ಮಾಡಕ್ಕೆ ಹೊರಟಿದ್ರು. ಅದು ಜೆನ್ಜಿನ, ಅದು ಜೆನ್ಜಿ ಅವರ ಅರ್ಥ ಆಗಿದೆ. ಓಕೆನಾ? ಒಂದೇ ನಿಮಿಷ ಯಾಕೊತ್ತಾ, ನಾನು ಜಾಸ್ತಿ ಸಮಯ ಬೇಡ. ಯಾಕಂದ್ರೆ ನೋಡಿ ನಮ್ಮ ನಾವೆಲ್ಲರಿಗೂ ಹೇಳ್ತಾ ಇರ್ತಕ್ಕಂಥ ರಾಜ್ಯ ಜನತೆಗೆ ಒಂದು ಮಾಹಿತಿಯನ್ನು ಕೇಳ್ತೇನೆ. ಈಗೇನು ಉದ್ಯೋಗದ ವಿಚಾರ ಮಾತಾಡ್ತಾರೆ, ಸರ್ಕಾರಿ ಉದ್ಯೋಗದ ಬಗ್ಗೆ, ದಯವಿಟ್ಟು ಒಂದು ಕನ್ಫ್ಯೂಷನ್ ಮಾಡ್ಕೊಂಬಿಡಿ. ರಾಜ್ಯದ ಜನತೆ ಸರ್ಕಾರಿ ಉದ್ಯೋಗ ಅಲ್ಲ, ಅದು ಸರ್ಕಾರಿ ಸೇವೆ. ದಯವಿಟ್ಟು ಒಂದ್ ನಿಮಿಷ ಪ್ಲೀಸ್, ಒಂದ್ ನಿಮಿಷ ಸಮಯಕ್ಕೆ ಒಂದ್ ನಿಮಿಷ. ಸರ್ಕಾರಿ ಸೇವೆ, ಸರ್ಕಾರದ ಜವಾಬ್ದಾರಿ ಏನು ಎಂಪ್ಲಾಯ್ಮೆಂಟ್ ಜನರೇಟ್ ಮಾಡೋದೇ ಹೊರತು ಸರ್ಕಾರನೇ ಜಾಬ್ ಅನ್ನು ಕ್ರಿಯೇಟ್ ಮಾಡೋದು. ಕೇಳ್ಕೊಂಡಿರೋದು ಓಕೆ. ಸೊ ಸರ್ಕಾರದ ಜವಾಬ್ದಾರಿ ಸರ್ಕಾರಿ ಹುದ್ದೆ, ಸರ್ಕಾರಿ ಸೇವೆ ಅಷ್ಟೇ. ಸರ್ಕಾರಿ ಸೇವೆಗೆ ನಾವು ರೆನ್ಯುಮರೇಷನ್ ಕೊಡ್ತೇವೆ. ಬಟ್ ಸರ್ಕಾರದ ಜವಾಬ್ದಾರಿ ನಾವು ಎಂಪ್ಲಾಯ್ಮೆಂಟ್ ಅನ್ನು ಜನರೇಟ್ ಮಾಡಿದ್ದೇವೆ. ಕರ್ನಾಟಕದಲ್ಲಿ ಕಳೆದ 25 ವರ್ಷದಲ್ಲಿ 60 ಲಕ್ಷಕ್ಕೆ ಹೆಚ್ಚಿಗೆ ಮಾಡಿದ್ದೇವೆ. ಇಡೀ ದೇಶಕ್ಕೆ ನಾವು ಎಂಪ್ಲಾಯ್ಮೆಂಟ್ ಜನರೇಟ್ ಆಗಿದ್ದೇವೆ. ಇನ್ನು 10 ಸೆಕೆಂಡ್ ಇದೆ. ಓಕೆ, ನಾವು ಮೂಲ ಉದ್ದೇಶ ಸರ್ಕಾರ 10 ಸೆಕೆಂಡ್. ರಾಜ್ಯದ ಸರ್ಕಾರದ ಜವಾಬ್ದಾರಿ ಏನು ಅಂತಂದ್ರೆ ಅವರಿಗೆ ಟ್ರೈನಿಂಗ್ ಕೊಡೋದು, ಮತ್ತೆ ಸರ್ಕಾರದ ಉದ್ಯೋಗ ಏನು ಸೇವೆ ಎಲ್ಲ ಕೊಡಕ್ಕಾಗಲ್ಲ, ಎಲ್ಲರಿಗೂ ಸಿಗೋದಿಲ್ಲ. ಒಂದ್ ನಿಮಿಷ ಪ್ಲೀಸ್. ಒಂದ್ ನಿಮಿಷ, ನನ್ಗೆ ಇರೋದೇ ಒಂದ್ ನಿಮಿಷ ಕೇಳಿರೋದು, ನಾನು ಲಾಸ್ಟ್ ಮಾತಾಡಲ್ಲ. ಸೊ ಸರ್ಕಾರದ ಸೇವೆಗೆ ಮಾತ್ರ ತಗೊಳ್ತೀವಿ ಹೊರತು ನಾವು ಉದ್ಯೋಗವನ್ನ ನಾವು ಪ್ರೈವೇಟ್ ಸೆಕ್ಟರ್ ಅಲ್ಲಿ ಕೊಟ್ಟಿದ್ದೇವೆ. ಎಲ್ಲರೂ 10 ಲಕ್ಷ ಮನುಷ್ಯ ಇರಿ. ಹಾಗಾಗಿ ಲಾಸ್ಟ್ 10 ಸೆಕೆಂಡ್ಸ್ ಪ್ಲೀಸ್. ಒಂದ್ ನಿಮಿಷ ಆಯ್ತು ಆಯ್ತು. ಯಾರು ಉದ್ಯೋಗಾಕಾಂಕ್ಷಿಗಳಿದ್ದೀರೋ ಬನ್ನಿ, ಎಲ್ಲಾ ಪ್ರೈವೇಟ್ ಉದ್ಯೋಗದಲ್ಲೂ ನಾವು ಅವಕಾಶ ಮಾಡ್ಕೊಡ್ತೇವೆ, ಟ್ರೈನಿಂಗ್ ಕೊಡ್ತಾ ಇದ್ದೇವೆ. 300 ಕೋಟಿ, ಒಂದ್ ನಿಮಿಷ, 300 ಕೋಟಿ ಎತ್ತಿಟ್ಟಿದ್ದೇವೆ. ಧೀರಜ್ ಮುನಿರಾಜು ಭಾರತೀಯ ಜನತಾ ಪಕ್ಷದ ಶಾಸಕರು ನಮ್ಮ ಜೊತೆ ಫೋನ್ ಜಾಯ್ನ್ ಆಗಿದ್ದಾರೆ, ದೊಡ್ಡಬಳ್ಳಾಪುರ ಕ್ಷೇತ್ರದ ಶಾಸಕರು. ಧೀರಜ್ ಮುನಿರಾಜು ಅವರೇ ನಮಸ್ಕಾರ, ರಾಘವ ಸೂರ್ಯ ಮಾತಾಡ್ತಾ ಇದ್ದೀನಿ. ಆರಾಮಿದ್ದೀರಾ? ಎಸ್ ಆರಾಮಿದ್ದೀವಿ. ತಾವು ಕೂಡ ಒಬ್ಬ ಯುವ ಶಾಸಕರು. ಆದರೆ ಇವತ್ತಿನ ಜೆನ್ಸಿಗೆ ಏನು ಬೇಕಾಗಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಕೆ ನಿಮಗೆ ಬಹಳಷ್ಟು ಸಮಯ ಸಿಗ್ತಾ ಇದೆ. ಆದ್ರೂ ಜನ ಭಾರತೀಯ ಜನತಾ ಪಕ್ಷವನ್ನು ಪ್ರಶ್ನೆ ಕೇಳ್ತಾರೆ. ಕಾಂಗ್ರೆಸ್ ಅಲ್ಲಿ ಇಷ್ಟೊಂದು ಕಚ್ಚಾಟ ನಡೀತಾ ಇದ್ರು, ಗೊಂದಲಗಳಿದ್ರು ಕೂಡ, ಒಂದ್ ನಿಮಿಷ, ಗೊಂದಲಗಳಿದ್ರು ಕೂಡ ಅವ್ರ ಮಾತನ್ನ ಹೇಳ್ತಾ ಇದ್ದೀನಿ. ಒಂದ್ ನಿಮಿಷ ಪ್ಲೀಸ್ ಕಂಪ್ಲೀಟ್. ಬಿಜೆಪಿ ಭಾರತೀಯ ಜನತಾ ಪಕ್ಷ ಏನಿದೆ ಅದನ್ನ ಹೇಳ್ತಾ ಇದ್ದೀನಿ. Have a patience. No, you can't disturb me. Yes, no, question ಕೇಳೋದು ಬಿಡಿ. No, ನಾನು ಹೇಳ್ತೀನಿ. Let me complete my question. Then you will have a right. One ನಿಮಿಷ. ರಘು ದೊಡ್ಡರೆ, please don't destroy the decorum. Please allow him. ಒಂದ್ ನಿಮಿಷ. ನಾನು ಹೇಳ್ತೀನಿ ನೋಡಿ, ಕಾಂಗ್ರೆಸ್ ನಲ್ಲಿ ಕಚ್ಚಾಟ ಇದೆ ಅನ್ನೋದನ್ನ ಅವರೇ ಒಪ್ಕೊಂಡಿದ್ದಾರೆ, ಗೊಂದಲ ಇದೆ ಅಂತ ಒಪ್ಕೊಂಡಿದ್ದಾರೆ. ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ, ಎಲ್ಲರೂ ಹೇಳ್ತಾರೆ. ಪ್ಲೀಸ್ ಗೋ ಅಹೆಡ್. ಒನ್ ಮಿನಿಟ್ ಪ್ಲೀಸ್, ಡೋಂಟ್ ಡಿಸ್ಟರ್ಬ್. ನಾವೇ ಮಾತನ್ನು ಕೇಳಿಸ್ಕೊಂಡು ಡಿಸ್ಕಸ್ ಮಾಡೋಣ.
ರಘು ಈ ಮಾತನ್ನ ಕೇಳಿಸ್ಕೊಂಡು ನಿಮ್ ಜೊತೆ ಮಾತಾಡ್ತೀನಿ. ಅವ್ರ ಮಾತು ಇದು ಕಚ್ಚಾಟ ಅದಲ್ಲ, ಕಚ್ಚಾಟ ಅಲ್ಲ. ಧೀರಜ್ ಮುನ್ರಾಜ್ ಅವರು ಲೈನ್ ಅಲ್ಲಿ ಇದ್ದಾರೆ. ಅವರು ಪ್ರಶ್ನೆಗೆ ಉತ್ತರ ಕೊಡ್ಲಿ, ಆಮೇಲೆ ನಾವು ಡಿಸ್ಕಸ್ ಮಾಡೋಣ. ಆಮೇಲೆ ದಟ್ ಇಸ್ ದ ಸೆನ್ಸ್. ಒಂದ್ ನಿಮಿಷ ರಘು ಅವರೇ, ಹಾಳು ಮಾಡಬೇಡಿ ಕಾರ್ಯಕ್ರಮ, ಹಾಳು ಮಾಡಬೇಡಿ ರಘು ಅವರೇ ಪ್ಲೀಸ್. ಎಸ್ ಧೀರಜ್ ಮುನ್ರಾಜ್ ಅವರೇ, ಈಗ ಕಾಂಗ್ರೆಸ್ ನಲ್ಲಿ ಏನ್ ನಡೀತಾ ಇದ್ರು ಅದನ್ನ ಸ್ಟಾಪ್ ಮಾಡೋಕೆ ಬಿಜೆಪಿಗೆ ಸಾಧ್ಯ ಆಗ್ತಾ ಇಲ್ಲ. ವಿರೋಧ ಪಕ್ಷವಾಗಿ ನೀವು ಎಷ್ಟು ಸಬಲವಾಗಿದ್ದೀರಿ, ಎಷ್ಟು ಹೋರಾಟಗಳನ್ನು ಮಾಡ್ತಾ ಇದ್ದೀರಿ. ಬರೀ ನಾಮಕಾವಸ್ಥೆಗೆ, ಮನರಂಜನೆಗೆ ಟೀಕೆ ಮಾಡ್ತಾ ಇದ್ದೀರಿ ಕಾಂಗ್ರೆಸ್ನ. ಸರ್, ಈಗ ಕಾಂಗ್ರೆಸ್ನ ಆಡಳಿತ ದುರಾಡಳಿತದ ಬಗ್ಗೆ ಎಲ್ಲಾ ರೀತಿಯಲ್ಲೂ ಸದನದ ಒಳಗಡೆ ಸದನದ ಹೊರಗಡೆ ನಮ್ಮ ನಾಯಕರು, ನಮ್ಮ ವಿರೋಧ ಪಕ್ಷದ ನಾಯಕರು ಅಶೋಕ್ ಅಣ್ಣವರು, ನಮ್ಮ ರಾಜ್ಯದ ಅಧ್ಯಕ್ಷರು ವಿಜೇಂದ್ರಣ್ಣ ಅವರು ಸತತವಾಗಿ ಹೋರಾಟಗಳನ್ನ ಮಾಡ್ಕೊಂಡ್ ಬರ್ತಾ ಇದೀವಿ. ಸಾರ್ವಜನಿಕವಾಗಿ ಈಗ ಉದಾಹರಣೆಗೆ ಉದ್ಯೋಗಗಳ ಬಗ್ಗೆ ನೀವೇನ್ ಮಾತಾಡ್ತಾ ಇದ್ರಿ ಅದ್ರ ಬಗ್ಗೆನೇ ಹೇಳ್ತೀನಿ. ಇನ್ಫೈಟಿಂಗ್ ಬಗ್ಗೆ ನಾನೇನ್ ಮಾತಾಡಕ್ ಹೋಗಲ್ಲ. ಅಲ್ಲಿ ಬಹುಶಃ ನಿಮ್ ಪ್ಯಾನಲ್ ಅಲ್ಲಿ ಇದಾರೆ, ಅವ್ರು ಮಾತಾಡ್ತಾರೆ. ನಾನು ಅದ್ರ ಬಗ್ಗೆ ಕಮೆಂಟ್ ಮಾಡ್ಲಿಕ್ಕೆ ಹೋಗಲ್ಲ. ನಾನು ಒಬ್ಬ ಮಿಲೇನಿಯಲ್, ಜೆನ್ ಆಲ್ಫಾ. ಇದಕ್ ಫಸ್ಟ್ ಡಿಫರೆನ್ಸ್ ತಿಳ್ಕೊಂಡು ಸರ್ಕಾರಗಳು ಕೆಲಸ ಮಾಡಬೇಕಾಗತ್ತೆ. ಮೊದಲನೇ ಬಾರಿ ರಾಜ್ಯದ ಇತಿಹಾಸದಲ್ಲಿ ನಿರುದ್ಯೋಗಿ ಭತ್ಯವನ್ನ ಕೊಟ್ಟಿರುವಂತ ಕೀರ್ತಿ ಕಾಂಗ್ರೆಸ್ ಸರ್ಕಾರಕ್ಕೆ. ನಾನು ಆಗ್ಲೇ ಕೇಳಿಸ್ಕೊಂತ ಇದ್ದೆ, ಎಷ್ಟು ಜನಕ್ಕೆ ಬೇಕಾದ್ರೂ ಕೆಲಸ. ಅಲ್ಲ, ಈಗ ಜನ್ಸಿ ಭಯ ನಿಮ್ಗೆ ಇದೆಯಾ ಇಲ್ವಾ ಹೇಳಿ. ನಾವ್ ಏನ್ ಅಪ್ಡೇಟ್ ಆಗ್ಬೇಕು ಅಂತ ನಿಮ್ಗೆ ಅನಿಸ್ತಾ ಇದೆ, ಅದ್ರ ಬಗ್ಗೆ ಮಾತಾಡೋಣ ಪ್ಲೀಸ್. ಹೇಳ್ತೀನಿ, ಕೇಳಿಸ್ಕೊಳ್ಳಿ ಸರ್. ಈಗ ಎಷ್ಟು ಜನಕ್ಕಾದ್ರೂ ಪ್ರೈವೇಟ್ ಅಲ್ಲಿ ಕೆಲಸಗಳು ಕೊಡಿಸ್ತೀವಿ ಅಂತ ಹೇಳ್ತಿದ್ರು ಸರ್. ಪ್ಯೂರ್ಲಿ ನಾನು ಬರೀ ಏನು ನಮ್ಮ ಯುವ ನಿಧಿ ಬಗ್ಗೆ ಮಾತಾಡ್ತೀನಿ. ಯುವ ನಿಧಿ ಫಲಾನುಭವಿಗಳಿಗೆ ಎಷ್ಟು ಜನಕ್ಕೆ ಇವ್ರು ಕೆಲಸ ಕೊಟ್ಟಿದ್ದಾರೆ ಅಂತ ನಾನು ಪ್ರಶ್ನೆಯನ್ನ ಕೇಳಿದಾಗ ಕೇವಲ 2,000 ಜನಕ್ಕೆ ಇಡೀ ರಾಜ್ಯದಲ್ಲಿ ಯುವ ನಿಧಿಯಲ್ಲಿ ನಿರುದ್ಯೋಗಿ ಭತ್ಯೆ ತಗೊಳ್ಳೋರಿಗೆ ಇವ್ರು ಕೆಲಸ ಕೊಡಕ್ಕಾಗಿರೋದು. ಆ ಯುವ ನಿಧಿ ಸ್ಕೀಮ್ ಇವ್ರು ಮಾಡಿರುವಂತದ್ದೇ 6 ತಿಂಗಳಲ್ಲಿ ಟ್ರೈನಿಂಗ್ ಕೊಟ್ಟು ಕೆಲಸ ಕೊಡ್ತೀವಿ ಅಂತ ಹೇಳಿ ಅದ್ರ ಡೆಫಿನೇಷನ್ ಅನ್ನ ಇವ್ರು ಕೊಟ್ಟಿದ್ದಂಥದ್ದು. ಕೆಲಸ ಸಿಗೋವರೆಗೂ ಆ ನಿರುದ್ಯೋಗಿ ಭತ್ಯವನ್ನ ಕೊಡ್ತೀವಿ, ಅವ್ರಿಗೆ ಸಹಕಾರ ನೀಡ್ಲಿಕ್ಕೆ ಅಂತ. ಆದ್ರೆ ಯಾರಿಗೂ ಕೆಲಸವನ್ನ ಕೊಡಿಸೋದ್ರಲ್ಲಿ ಈ ಕಾಂಗ್ರೆಸ್ ಸರ್ಕಾರ ವಿಫಲವಾಗಿದೆ. ಈಗ ನೀವು ಯೂತ್ ಸೆಂಟಿಮೆಂಟ್ಸ್ ಬಗ್ಗೆ ಕೇಳ್ತಾ ಇದ್ದೀರಾ, ಏನ್ ಮಾಡ್ತೀರಾ ಅಂತ ಕೇಳ್ತಾ ಇದ್ದೀರಾ ಸರ್. ಈಗ ನಿಮ್ಗೆ ತಮಿಳ್ನಾಡಲ್ಲಿ ಆಗಿರೋದು ಒನ್ ಆಫ್ ಕೇಸ್. AIDMK ವರ್ಸಸ್ DMK ಡ್ರವಿಡಿಯನ್ ಪೊಲಿಟಿಕ್ಸ್ ಏನಿತ್ತು ಅದ್ರ ವಿರುದ್ಧವಾಗಿ ಜನ ತಿರುಗ್ತಿರೋದು. ನಮ್ ನಾಯಕರು ಅಲ್ಲಿ ಉದಾಹರಣೆಗೆ ನಮ್ಮ ನಾಯಕರು ಅಂದ್ರೆ ಇದು ಕರ್ನಾಟಕದಲ್ಲೂ ಅಲ್ಲ. ಒಂದ್ ನಿಮಿಷ, ಯಾಕಂದ್ರೆ ಐ ಆಮ್ ರನ್ನಿಂಗ್ ಶಾರ್ಟ್ ಆಫ್ ಟೈಮ್. ಧೀರಜ್ ಮುನ್ರಾಜ್ ಅವರ್, ಐ ಗಾಟ್ ಯುವರ್ ಕನ್ಸರ್ನ್. ನಿಮ್ಮ ಇಂಟೆನ್ಸಿಟಿ ನಂಗೆ ಅರ್ಥ ಆಗ್ತಾ ಇದೆ, ಬಟ್ ಅಟ್ ದ ಸೇಮ್ ಟೈಮ್ ಐ ಹ್ಯಾವ್ ಟು ರೆಸ್ಪೆಕ್ಟ್ ಮೈ ಟೈಮ್ ಆಲ್ಸೋ. ಹಾಗಾಗಿ ಐ ಆಮ್ ರನ್ನಿಂಗ್ ಶಾರ್ಟ್ ಆಫ್ ಟೈಮ್. ನನ್ನ ಪ್ರಶ್ನೆ ಇಷ್ಟೇ, ತಮಿಳುನಾಡಲ್ಲಿ ಆದಂತಹ ಬದಲಾವಣೆ ಕರ್ನಾಟಕದಲ್ಲಿ ಆಗಬಾರದು ಅಂತ ಏನೂ ಇಲ್ಲ. ಅಂತಹ ಒಂದು ಮುನ್ನುಡಿ ಬರೀಲಿಕ್ಕೆ, ಪೊಲಿಟಿಕಲ್ ಡೆವಲಪ್ಮೆಂಟ್ಸ್ ಆಗಲಿಕ್ಕೆ ಸದ್ಯದ ಕಾಲ ಸಕಾಲವಾಗಿದೆ ಅನ್ನೋ ಮಾತು ಯುವಜನತೆಯದ್ದು. ಹೀಗಾಗಿ ನಿಮಗೆ ಭಯ ಇಲ್ವಾ, ಅಥವಾ ಜನ್ಜಿಯನ್ನ ಸೆಳೆಯೋಕೆ ಏನ್ ತಂತ್ರಗಳನ್ನು ಮಾಡ್ತೀರಿ? ಜೆನ್ಜಿ ಖಂಡಿತವಾಗ್ಲೂ ಭಾರತೀಯ ಜನತಾ ಪಾರ್ಟಿ ಜೊತೆ ಇದೆ. ನೀವು ತಮಿಳುನಾಡು ಒನ್ ಆಫ್ ಕೇಸ್ ತಗೊಂತಾ ಇದೀರಾ. 4 ರಾಜ್ಯಗಳಲ್ಲಿ ಏನಾಗಿದಾವೆ? ಕರ್ನಾಟಕದಲ್ಲಿ ನರೇಂದ್ರ ಮೋದಿ ಅವ್ರ ಜೊತೆ ಜೆನ್ಜಿ ಇದ್ದಾರೆ, ಇನ್ಫ್ಲೂಯೆನ್ಸರ್ಸ್ ಇದ್ದಾರೆ. ಕರ್ನಾಟಕದಲ್ಲಿ ನಮ್ ಜೊತೆ ಖಂಡಿತವಾಗ್ಲೂ ಕಾಂಗ್ರೆಸ್ನ ದುರಾಡಳಿತದ ವಿರುದ್ಧವಾಗಿ ಇವಾಗ ಯುವಕರು ಬಂದು ಎಲ್ಲಿ ಹುಬ್ಳಿಯಲ್ಲಿ ನಡೆದಿರೋದು ನೋಡಿದೀರಾ, ಕಲಬುರಗಿಯಲ್ಲಿ ನಡೆದಿರೋದು ನೋಡಿದೀರಾ, ಬಾಗಲಕೋಟೆಯಲ್ಲಿ ನಡೆದಿರೋದು. ನಿಮ್ಮನ್ನ ರಿಜೆಕ್ಟ್ ಮಾಡಿದ್ರು ದಾವಣಗೆರೆ ಮತ್ತೆ ಬಾಗಲಕೋಟೆನಲ್ಲಿ. ಅಲ್ಲ, ಅವ್ರನ್ನೇ ಕೇಳ್ತಿರೋದು ನಾನು. ಅಲ್ಲ, ಒಂದು ನಾನೇ ಪ್ರಶ್ನೆ ಕೇಳ್ತಿದ್ದೆ. ಧೀರಜ್ ಮುನ್ರಾಜ್ ಬಿಡಿ, ನೀವು ಅವ್ರನ್ನ ಕೇಳ್ತಾ ಇದ್ದೀನಿ, ಮಾತಾಡ್ತಿರೋದೇ ಕೇಳ್ತಾ ಇದ್ದೀನಿ. ಮಾತಾಡಕ್ ಬಿಡಿ. ಎಸ್, ಅವ್ರ ಪ್ರಶ್ನೆ ಇಷ್ಟೇ. ಈಗ ದಾವಣಗೆರೆ ಮತ್ತು ಬಾಗಲಕೋಟೆಯಲ್ಲಿ ಜನ್ಸಿ ಇರ್ಲಿಲ್ವಾ ಅಂತ ಕೇಳ್ತಾ ಇದ್ದಾರೆ. ಒಂದ್ ನಿಮಿಷ, ಐ ಆಮ್ ಆಸ್ಕಿಂಗ್. ಓಕೆ, ಗಾಟ್ ಇಟ್, ಪ್ಲೀಸ್. ಸರ್, ಈಗ ನೀವ್ ಕೇಳಿದ ಪ್ರಶ್ನೆಗೆ ನಾನು ಕ್ಲಿಯರ್ ಆಗಿ, ನೀವ್ ಕೇಳಿದ ಪ್ರಶ್ನೆಗೆ ನಾನು ಉತ್ತರ ಕೊಟ್ಟಿದ್ದೀನಿ. ಇಡೀ ದೇಶದ ಲೆಕ್ಕ ತಗೊಂಡ್ರೆ ತಮಿಳ್ನಾಡಲ್ಲಿ ಒನ್ ಆಫ್ ಕೇಸ್ 50 ವರ್ಷದಿಂದ DMK ADMK ನೋಡಿ ಸಾಕಾಗಿ ಜನ ಬದಲಾವಣೆ ಇಲ್ಲ. ಕೇವಲ ಜೆನ್ಜಿ ಅಲ್ಲ, ಮಹಿಳೆಯರು ಯಾವ ರೀತಿ ವೋಟ್ ಅಲ್ಲ, ನಿಮ್ಮ ಹತ್ರ ಈ ದಾವಣಗೆರೆ ಮತ್ತು ಬಾಗಲಕೋಟೆಗೆ ಏನಾದ್ರೂ ಉತ್ತರ ಇದೆಯಾ? ಡು ಯು ವಾಂಟ್ ಟು ಆನ್ಸರ್ ಫಾರ್ ದಟ್ ಕ್ವೆಶ್ಚನ್? ಸರ್, ಹಣಬಲ ತೋಳ್ಬಲವನ್ನ ಉಪಯೋಗಿಸಿ ಅವರು ಏನು ಈ ಚುನಾವಣೆ ನಡೆಸಿರುವಂತದ್ದು ಪಟ್ಟ ಬೈಲ ಎಲ್ಲ. ಓಕೆ, ಮುಂದಿನ ದಿನಗಳಲ್ಲೂ ಹಾಗೆ ನಡೆಯುತ್ತೆ ಅಂದ್ರೆ ವಿ ಆರ್ ನಾಟ್ ಏಬಲ್ ಟು ಫೈಟ್ ದಿಸ್ ಬ್ಯಾಟಲ್ ಅಂತೀರಾ? ಅವ್ರ ಕೈಯಲ್ಲಿ ಆದ್ರೆ GBA ಚುನಾವಣೆನೋ ಅಥವಾ ಒಂದು ಸಾರ್ವತ್ರಿಕ ಚುನಾವಣೆನೋ SPTP ಮಾಡಕ್ ಹೇಳಿ ಸರ್. ನಿಮ್ಗೆ ಜನರಲ್ ಸೆಂಟಿಮೆಂಟ್ ಏನಿದೆ, ಭಾರತೀಯ ಜನತಾ ಪಾರ್ಟಿ ಏನ್ ರೂಟ್ ಲೆವೆಲ್ ಅಲ್ಲಿ ಕೆಲಸ ಮಾಡ್ತಾ ಇದಾರೆ ಅಂತ ಒಂದು ಜನರಲ್ ಎಲೆಕ್ಷನ್ ಅವ್ರ ಧೈರ್ಯ ಇದ್ರೆ ಫಸ್ಟ್ GBA ನೋ SPTP ನೋ ಮಾಡ್ಲಿ ಸರ್. ಥ್ಯಾಂಕ್ ಯು ಧೀರಜ್ ಮುನ್ರಾಜ್ ಅವರೇ, ನಮ್ಮ ಜೊತೆ ಮಾತನಾಡಿದ್ದಕ್ಕಾಗಿ ಧನ್ಯವಾದಗಳು. ಒಂದ್ ನಿಮಿಷ, ಯಾಕಂದ್ರೆ ಈಗ ಅವ್ರು ಹೇಳಿದ್ದಾರೆ, ಉತ್ತರ ಕೊಟ್ಟಿದ್ದಾರೆ. ಅದಕ್ಕೆ ಏನು ಉತ್ತರ ಕೊಟ್ಟರು?
ಜನಬಲದ ಜೊತೆಗೆ ಜನಬಲ ಅನ್ನೋದಕ್ಕಿಂತ ಸುಮ್ಮನೆ ಜನಬಲ ಹೆಸರಿಗೆ ಬಳಸ್ತಿದೀವಿ, ತೋಳ್ಬಲ ಮಾತಾಡ್ತಿದೀವಿ. ಈಗ ಪ್ರೊಫೆಸರ್ ಅಲ್ಲ ಇದು ನರಿ ಹೋಗ್ಬಿಟ್ಟು ದ್ರಾಕ್ಷಿ ಹಣ್ಣು ಸಿಗ್ತಾ ಇಲ್ದಾಗ ಅದನ್ನ ಉಳಿ ಅಂತ ಹೇಳ್ತಂತೆ. ಹಾಗಾಗಿ ರಾಜ್ಯದ ಜನತೆ ತಿರಸ್ಕಾರ ಮಾಡಿದಾಗ ಬಿಜೆಪಿಯ ವೈಫಲ್ಯಗಳನ್ನ, ಬಿಜೆಪಿಯ ಕಚ್ಚಾಟಗಳನ್ನ, ತಿರಸ್ಕಾರ ನಮ್ಮ ಅಭಿವೃದ್ಧಿಯನ್ನ ಅಕ್ಸೆಪ್ಟ್ ಮಾಡ್ಕೊಂಡು ಜನ ನಮಗೆ ವೋಟ್ ಹಾಕಿದ್ದಾರೆ. ಅದನ್ನ ನೀವು respect his time.